ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಆರ್ಎಸ್ಎಸ್ ಕುರಿತ ಯುವ ಕಾಂಗ್ರೆಸ್ ಮುಖಂಡ ನಳಪಾಡ್ ನೀಡಿದ್ದ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ವಿರುದ್ಧದ ಧೋರಣೆಗೆ ಬಿಜೆಪಿ ಮುಖಂಡರು ಕೆಂಡಕಾರಿದ್ದಾರೆ. ಈ ಕುರಿತು ಒಂದು ವರದಿ. ಕರ್ನಾಟಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಸಚಿವ ಪ್ರಿಯಾಂಕ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು. ಈ ಪತ್ರ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಮತ್ತೊಂದು ಪತ್ರವನ್ನು ಪ್ರಿಯಾಂಕ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ಪತ್ರ ಬರೆದ ಬೆನ್ನಲ್ಲೇ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ನಡೆಸಿ ರಾಜ್ಯದ ಯಾವುದೇ ಸರ್ಕಾರಿ ವಿದ್ಯಾಸಂಸ್ಥೆಗಳು, ಕಚೇರಿ, ಕ್ರೀಡಾಂಗಣ, ಆಸ್ತಿ ಪಾಸ್ತಿಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಸರ್ಕಾರದ ಅನುಮತಿ ಪಡೆಯೋದು ಕಡ್ಡಾಯ ಎಂದು ಆದೇಶಿಸಿ ಆರ್ಎಸ್ಎಸ್ಗೆ ಟಕ್ಕರ್ ಕೊಡಲು ಸರ್ಕಾರ ಮುಂದಾಗಿದೆ. ಇನ್ನು ಈ ಸಂಬಂಧ ರಾಜ್ಯದ ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಸಂಘದ ಬಗ್ಗೆ ಮಾತನಾಡುವಾಗ ನಾಲಿಗೆ ಹರಿಬಿಟ್ಟಿದ್ದು ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗುವಂತೆ ಕೆಂಡಕಾರಿದ್ದಾರೆ. ಒಂದು ನೋಡಿ, RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕರು. ಸ್ವಯಂ ಸೇವಕರು ಅಂತಂದರೆ ಜನರು ಕಷ್ಟದಲ್ಲಿದ್ದಾಗ ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು RSSನ ಒಂದು ಮೂಲ ಉದ್ದೇಶ ಮತ್ತು ಇಷ್ಟೂ ವರ್ಷಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಅದು. ಇವತ್ತು RSS ಸಂಘಟನೆಯಿಂದ ಎಲ್ಲಾದರೂ ಒಂದು ಸಣ್ಣ ಗಲಭೆ ಅಲ್ಲ, ಗಲಭೆ ಬಿಟ್ಟಾಕಿ, ಗಲಭೆ ತುಂಬ ದೂರದ ಮಾತು, ಜನಕ್ಕೆ ತೊಂದರೆ ಕೊಡ್ತಕ್ಕಂಥ ಒಂದೇ ಒಂದು ವಿಚಾರವಿದ್ರೂ ಸಹ ತಿಳಿಸಿ, ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ. ಇವತ್ತು ಸ್ವಯಂ ಸೇವಕರು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಶಿಸ್ತನ್ನು ಕಲಿಸ್ತಕ್ಕಂಥದ್ದು. ಇವತ್ತಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಶಿಸ್ತು. ಆ ಶಿಸ್ತನ್ನು ರೂಢಿಸ್ತಕ್ಕಂಥ ಒಂದು ಘನತ್ತರವಾದಂಥ ಕೆಲಸವನ್ನು RSS ಸಂಘಟನೆ ಮಾಡ್ತಾಯಿದೆ. ಇವತ್ತು ಅದನ್ನು ರಾಜಕಾರಣವಾಗಿ ಬಳಸ್ಕೊಂಡು ನೀವು ಎಲ್ಲಿ ಅವರು ಇಷ್ಟು ಬಲಿಷ್ಠವಾಗ್ತಾ ಇದ್ದಾರೆ, ನಾಳೆ ನಮಗೇನು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆರವರು ಇವತ್ತು ಅದನ್ನು ಒಂದು ರೀತಿ ಜಿದ್ದಿನ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಈ ಸಂಘಟನೆ ಇಷ್ಟು ಬಲಿಷ್ಠವಾಗಿದೆ, ನಾಳೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಇವತ್ತು ಈ ಸಂಘಟನೆಗೆ ಈ ರೀತಿಯಾದಂಥ ನಿರ್ಬಂಧವನ್ನು ಏರಲಿಕ್ಕೆ ಹೋಗಿದ್ದಾರೆ. ಆದರೆ ಒಂದಂತೂ ಕಟ್ಟಿಟ್ಟ ಬುತ್ತಿ, ಇದು ಏನು RSS ಸಂಘಟನೆ ಇದೆ ಇದರ ಮೂಲ ಬೇರುಗಳು ತುಂಬ ಗಟ್ಟಿಯಾಗಿದೆ. ಯಾವುದೋ ಒಂದು ನಿರ್ಬಂಧದಿಂದ ಅಥವಾ ಒಂದು ಕಾನೂನಿಂದ ಇದಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ಅದು ಅವ್ರು ತಿಳ್ಕೊಂಡಿರ್ತಕ್ಕಂಥದ್ದು ಮುಟ್ಟಾಳತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಗುರುವಾರ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಆಗಮಿಸಿದ ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ ಮಾಧ್ಯಮದವರ ಮುಂದೆ RSS ಚಡ್ಡಿಯಲ್ಲಿ ತಾಕತ್ತಿಲ್ಲ ಎಂದು ನಾಲಿಗೆ ಹರಿಬಿಟ್ಟಿದ್ರು. RSS ಇನ್ನೂ ತಾಕತ್ತಿಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭಯಪಡಿಸಕ್ಕೆ. ತಾಕತ್ತಿದ್ರೆ ಮಾಡಕ್ ಹೇಳಿ, ತಾಕತ್ತಿದ್ರೆ ಮಾಡಕ್ ಹೇಳಿ. RSS ಇನ್ನೂ ತಾಕತ್ತಿಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭಯಪಡಿಸಕ್ಕೆ. ತಾಕತ್ತಿದ್ರೆ ಮಾಡಕ್ ಹೇಳಿ, ತಾಕತ್ತಿದ್ರೆ ಮಾಡಕ್ ಹೇಳಿ. ಇದಕ್ಕೆ ಕೆರಳಿ ಕೆಂಡವಾಗಿರುವ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ RSS ಚಡ್ಡಿಯಲ್ಲಿ ತಾಕತ್ತಿಲ್ಲ ಅಂದಿದ್ರೆ ಭಾರತದಲ್ಲಿ ಹಿಂದೂಗಳು ಸಮೇತವಾಗಿ ಪಾಕಿಸ್ತಾನಕ್ಕೆ ಜೈ ಅಂತ ಇದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದವರನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡೋಕ್ಕಾಗಿಲ್ಲ. ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದವರನ್ನ ಬ್ರದರ್ಸು, ಸಿಸ್ಟರ್ಸು ಅಂತ ಕಾಂಗ್ರೆಸ್ ನಾಯಕರು ಕರೀತಾರೆ. ಇನ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟು, ಗಣೇಶ ಮೂರ್ತಿಗೆ ಕಲ್ಲು ತೂರಿದವರಿಗೆ ಇವರು ಏನೂ ಮಾಡೋಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ ಮೇಲೆ ಪ್ರೀತಿ ಇಲ್ಲ, ಅಧಿಕಾರದ ಮೇಲೆ ಮಾತ್ರ ಪ್ರೀತಿ ಅಂತ ಟೀಕಿಸಿದರು. RSSನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಎಂಪ್ಲಾಯೀಸು ಸೇರಿ ಇದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು, ಶಾಖೆಗಳನ್ನ ಮಾಡಬಾರ್ದು, ಕಾರ್ಯಕ್ರಮಗಳು ಮಾಡಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ನಿರ್ಬಂಧನ ಒಡ್ಡಿದ್ದಾರೆ. ಆದರೆ ಸರ್ಕಾರನ ನಂಬಿಕೊಂಡು ಸರ್ಕಾರ ಜಾಗಗಳನ್ನ ನಂಬಿಕೊಂಡು RSS ಕಟ್ಟಿರೋದಲ್ಲ ಇದು. RSS ಯಾವ ಥರ ಅಂತ ಹೇಳಿದ್ರೆ ಒಬ್ಬರು ಇಬ್ಬರಲ್ಲ, ಇಡೀ ದೇಶದಲ್ಲಿ ದೇಶಭಕ್ತ ಇರ್ತಕ್ಕಂಥವ್ರು, ಭಕ್ತರು ಕಟ್ಟಿರ್ತಕ್ಕಂಥದ್ದು RSSನ. ದೇಶಕ್ಕಾಗಿ ಕಟ್ಟಿರ್ತಕ್ಕಂಥದ್ದು, ಜನರಿಗಾಗಿ ಕಟ್ಟಿರ್ತಕ್ಕಂಥ RSSನ. ಇವರು ಏನೇ ಮಾಡಿದ್ರೆ RSSನ ತಡೆಯೋಕ್ಕೆ ನಿರ್ಬಂಧ ಹೊಡೆದ್ರೂ ಕೂಡ ಇನ್ನೂ ಗಟ್ಟಿಯಾಗುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ಇದರಿಂದ RSSಗೆ ಏನು ತೊಂದರೆ ಏನಿಲ್ಲ.
ಅವರ ಆಸೆಗಳಿಗೆ ತೀರಿಸ್ಕೊಳ್ಳೋದಕ್ಕೆ ಅವ್ರ ಚಪ್ಪಲಿಗೆ ಅವ್ರು ಮಾಡ್ಬೋದು. ಇದರಿಂದ RSSಗೆ ಏನು ತೊಂದರೆ ಆಗೋದಿಲ್ಲ. RSSನ ತಾಲಿಬಾನ್ ಥರ ಬೆಳೆಸ್ತಾ ಇದ್ದಿರ್ತಕ್ಕಂಥ ಒಂದು ಮಾತು ಹೇಳಿರೋದು ಭಾರಿ, ಅವರು ಒಬ್ಬ ಭಾರತೀಯನಾಗಿ ಹಿಂದೂನಾಗಿ ಮಾತಾಡ್ತಿರ್ತಕ್ಕಂಥದ್ದು ತುಂಬ ನೋವು ಉಂಟು ಮಾಡುತ್ತೆ. ಯಾಕಂದರೆ ಅವರ ರಾಜಕಾರಣ ಚಪಲಕ್ಕೆ ಅವರು ತಾಲಿಬಾನಿಗೆ ಅದನ್ನು ಹೋಲಿಕೆ ಮಾಡಿರ್ತಕ್ಕಂಥದ್ದು ದುರಂತ. ಇವತ್ತು ಇದೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿ ವರ್ಗಗಳಲ್ಲಿರ್ತಕ್ಕಂಥವರೆಲ್ಲನೂ ಯಾಕೆ ಆ ಥರ ಹೇಳಿದ್ದಾರೆ, ಅವ್ರ ಮನಸ್ಥಿತಿ ಏನು, RSSಯಿಂದ ಏನು ತೊಂದರೆ ಆಗಿದೆ, ಯಾವುದಾದ್ರೂ ಒಂದು ನಿದರ್ಶನ ಕೊಟ್ಬಿಡಲಿ ಇವ್ರಿಗೆ ಯೋಗ್ಯತೆ ಇದ್ದಾರೆ. RSSನಿಂದ ಈ ಥರ ತೊಂದರೆ ಆಗಿದೆ, ಗಲಭೆ ಆಗಿದೆ, ಕೆಟ್ಟದ್ದು ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಬಂದುಬಿಟ್ರೆ ಈ ದೇಶದಲ್ಲಿ RSSನ ಬೇಕಾದ್ರೆ ಬ್ಯಾನ್ ಮಾಡಿಬಿಡಲಿ. ಕೆಲವರೆಲ್ಲ ಇನ್ನೊಬ್ಬರೆಲ್ಲ ಒಂದು ಕಾಮೆಂಟ್ ಮಾಡಿರೋದು ನಾವು ನೋಡಿದ್ವಿ, RSS ಚಡ್ಡಿಯಲ್ಲಿ ತಾಕತ್ತಿಲ್ಲ ಅಂತ. RSS ಚಡ್ಡಿ ತಾಕತ್ತಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಎಷ್ಟು ಜನ ಇವತ್ತು ಹಿಂದೂಗಳನ್ನ ಪಾಕಿಸ್ತಾನಕ್ಕೆ ಓಡಿಸ್ಬಿಟ್ಟಿರ್ತಾರೆ. ಎಲ್ಲರೂ ಪಾಕಿಸ್ತಾನಕ್ಕೆ ಜೈ ಅನ್ಬೇಕಾಗಿತ್ತು, ಹಿಂದೂಗಳು ಕೂಡ. ಆದರೆ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವ್ರನ್ನು ಕೂಡ ಇವರೇನು ಮಾಡೋಕ್ಕಾಗಿಲ್ಲ. ಈ ಅಧಿಕಾರದಲ್ಲಿರ್ತಕ್ಕಂಥ ಈ ಮಂತ್ರಿಗಳು ಏನು ಮಾಡ್ತಾ ಇದ್ದಾರಲ್ಲ, ಬ್ರದರ್ಸ್ ಅಂತಾರೆ, ಸಿಸ್ಟರ್ಸ್ ಅಂತಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ, ಗಣೇಶನ ದೇವರಿಗೆ ಕಲ್ಲೊಡೆದವರು ಕೂಡ ಇವತ್ತುವರೆಗೂ ಏನು ನಿರ್ಬಂಧ ಮಾಡಿಲ್ಲ, ಅವ್ರಿಗೇನು ಶಿಕ್ಷಣ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ನ MLA ಮನೆ ಸುಟ್ಟವ್ರನ್ನ ಕೂಡ ಇವತ್ತು ಅವ್ರಿಗೆಲ್ಲ ಪೂರ್ತಿ ಜೈಲಲ್ಲಿರೋರನ್ನೆಲ್ಲ ಆಚೆ ಕಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇವರ ಮನಸ್ಥಿತಿ ಸರ್ಕಾರ ಬರಬೇಕು, ರಾಜಕಾರಣ ಮಾಡಬೇಕು, ಯಾವುದೆಲ್ಲಾದರೂ ಹಾಳಾಗೋಗಲಿ, ದೇಶ ಹಾಳಾಗೋಗಲಿ, ದೇಶದ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಅವರ ಅಧಿಕಾರ ಮಾತ್ರನೇ ಪ್ರೇಮ ಅವರಿಗೆ. ಇದು ಬಂದಿರತಕ್ಕಂಥ ಭಾರತದಲ್ಲಿ ಬಂದಿರತಕ್ಕಂಥ ಈ ಕಾಂಗ್ರೆಸ್ಗೆ ಬಂದಿರತಕ್ಕಂಥ. ಇನ್ನು ರಾಜ್ಯ ಸರ್ಕಾರದ ನಿಲುವು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಬಹುದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದಾಳಿಂಬೆ ಕಳ್ಳರ ಕಾಟದಿಂದ ಬೇಸತ್ತ ರೈತನೋರ್ವ ರಾತ್ರಿ ಇಡೀ ಕಾದು ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ, ಈ ವರದಿ ನೋಡಿ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ದಾಳಿಂಬೆಗೆ ಚಿನ್ನದ ಬೆಲೆ ಬಂದಿದೆ. ಗುಣಮಟ್ಟದ KG ದಾಳಿಂಬೆ 150 ರೂಪಾಯಿ ಬೆಲೆಗೆ ಮಾರಾಟವಾಗ್ತಾ ಇದೆ. ಇದರಿಂದ ಈಗ ಕಳ್ಳರ ಕಣ್ಣು ರೈತರ ದಾಳಿಂಬೆ ತೋಟದ ಮೇಲೆ ಬಿದ್ದಿದೆ. ಪ್ರತಿದಿನ ಒಂದಿಲ್ಲ ಒಂದು ಕಡೆ ತೋಟಗಳಿಗೆ ನುಗ್ಗುತ್ತಾ ಇರೋ ಕಳ್ಳರು ಗಿಡದಲ್ಲಿದ್ದ ದಾಳಿಂಬೆಯನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ರೈತ ಚನ್ನಕೇಶವ ತನ್ನ 2 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದಾಳಿಂಬೆ ಬೆಳೆದಿದ್ದಾರೆ. ಇನ್ನೇನು ದಾಳಿಂಬೆಯನ್ನ ಮಾರುಕಟ್ಟೆಗೆ ಸಾಗಿಸಬೇಕು ಅಷ್ಟರಲ್ಲಿ ಕಳ್ಳರು ಕಳೆದ 3 ದಿನಗಳಿಂದ ತೋಟಕ್ಕೆ ನುಗ್ಗಿ ರಾತ್ರೋರಾತ್ರಿ ದಾಳಿಂಬೆಯನ್ನ ಕಳ್ಳತನ ಮಾಡಿದ್ದಾರೆ. ಇದರಿಂದ ರೈತ ನಿನ್ನೆ ರಾತ್ರಿ ಇಡೀ ಕಾವಲು ಕಾಯ್ತಾ ಇದ್ದ. ಆಗ ಕಳ್ಳತನಕ್ಕೆ ಬಂದಿದ್ದ 3 ಕಳ್ಳರಲ್ಲಿ ಓರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ಯಾವೂರು? ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ? ಮೇಡಹಳ್ಳಿ. ಮಾಡಿ ಇಲ್ಲಿಗೆ ಬಂದಿದ್ದು ಯಾರ್ಯಾರು ಬಂದಿದ್ರೆ? ನನ್ನ ಬಾಯಂ ತಗೊಂಡು ಬಂದಿದ್ದೆ ಸರ್. ನಾನು ಮಿಸ್ಸಸ್ ಬ್ಯಾಲೆನ್ಸ್ ಬಂದಿದ್ದೆ. ನಾನು ಬಂದು 15 ಆಯ್ತು, 15. ಎಲ್ಲಿದೆಯಾ? ಇಲ್ಲಿ ಮಂಡಿಗೆ ಜಿಗನಹಳ್ಳಿಯಲ್ಲಿ ನಿಮ್ಮ ಮಿಸ್ಸಸ್ಗೆ ಬಾಣಂತಿ ಇದೆ, ಅದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಬಂದೆ. ಇನ್ನು ಯಾರು ಬಂದಿದ್ರು ನಿನ್ನ ಜೊತೆ? ರವಿನಾ? ರವಿಚಂದ್ರನ? ಏನು ಇನ್ಯಾರು? ನಾನು ಯಾರು ಬರಲ್ಲ, ನಾನು ನನ್ನೇ ಒಂದೇ ಸಲ ಬಂದಿದ್ದೆ. ಅಲ್ಲ, ಯಾರು ಬಂದಿದ್ದು ಜೊತೆ ಇಲ್ಲ ಅದನ್ನ ಹೇಳು ನಿನಗೆ. ರವಿ ಯಾವ ಊರು? ಆತಂದು ಜಿಗನಹಳ್ಳಿ. ಅವ್ರ ತಂದೆ ಹೆಸರು? ವೆಂಕಟಣ್ಣಪ್ಪ. ಏನಾಗ್ಬೇಕು ರವಿ? ತಂಗಿ ಗಂಡ. ಎಷ್ಟು ಈ ಥರ ಎಲ್ಲೆಲ್ಲಿ ಮಾಡಿದ್ದೀರಿ? ಎಷ್ಟು ಕಡೆ ಮಾಡಿದ್ದೀರಿ? ನನಗೆ ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ಮಾಡಿದ್ಯಾ ನಿಜ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಕಳಿಸ್ತಾರೆ ಸರ್. ನನಗೆ ಗೊತ್ತಿಲ್ಲ, ಅವರೇ ಸಹ ಬರೋದು, ನಾನು ಬರೋಲ್ಲ ಸರ್. ನಾನು ಕೃಷ್ಣ ಅಂತ ನಮ್ಮ ಹೆಸರು. ಅರೂರು ಗ್ರಾಮ. ನಮ್ಮ ದಾಳಿಂಬೆ ತೋಟ ಒಂದಿತ್ತು, 800 ಗಿಡ ಇತ್ತು. ಇವು ಒಂದು ವಾರದಿಂದ ಸರಿಸುಮಾರು ಒಂದು 2-2.5 ಟನ್ನು ಪ್ರತಿದಿನ 500ರಿಂದ 600 kg ಪ್ರತಿದಿನ. ಈ ಹುಡುಗ ಮತ್ತು ರವಿಚಂದ್ರ ಆರ್ಯಪ್ಪನವರು 3 ಪ್ರತಿದಿನವೂ ರಾತ್ರಿ 12-1 ಸಮಯದಲ್ಲಿ
ಪ್ರತಿದಿನ ಬಂದು ಒಂದು ಸುಮಾರು 2-2.5 ಟನ್ ಕಳ್ತನ ಮಾಡಿದ್ದಾರೆ ಸರ್. ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ 1 ಗಂಟೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸರ್. ಯಾಕೆ ನೀವು ಕಾವಲು ಕಾಯ್ತಾ ಇದ್ದಿಲ್ವಾ? ಇದ್ದೀವಿ ಸರ್, ನೈಟೆಲ್ಲ ಇರ್ತೀವಿ. ನಿದ್ದೆ ನಮ್ಮ ಕಣ್ಣು ತಪ್ಪಿಸಿ ಬರ್ತಾ ಇದ್ದಾರೆ ಸರ್. ಯಾವ ಸಲ ಪ್ರತಿ ಸಲ ಆಗ್ತಾ ಇದೆಯಾ ಇಲ್ಲ ಇದೇ ಸಲ? 15 ದಿವಸದಿಂದ ಅಲ್ಲ ನೀವು ಬೆಳೆ ಇಡೋದಕ್ಕೆ ಶುರು ಮಾಡಿದಾಗಿಂದ ಪ್ರತಿ ಸಲ ಆಗಿದೆಯಾ ಇದೇ ಸಲ? ಏನಾಗಿರಲಿಲ್ಲ ಸರ್, ಈ ವರ್ಷನೇ ಜಾಸ್ತಿ ಇದೆ ವಿಪರೀತ. ಇಂಥವ್ರು ಹೇಗೆ ಏನು 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 ಹೇಳ್ತೀರಾ ಕ್ರಮ ಆ ಥರ ಮಾಡ್ಬೇಕಂತ ಹೇಳ್ಬಿಟ್ಟು. ಇನ್ನು ಈಗ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಜಿ ದಾಳಿಂಬೆಗೆ 150 ರೂಪಾಯಿ ಬೆಲೆ ಬಂದಿದೆ. ಇದರಿಂದ ಸುಲಭವಾಗಿ ಹಣ ಮಾಡೋಕೆ ಕೆಲವು ಕಳ್ಳರು ಸುತ್ತಮುತ್ತ ಇರುವಂತಹ ದಾಳಿಂಬೆ ತೋಟಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಅರೂರು ಬಳಿ ಚನ್ನಕೇಶವ ಅವರ ತೋಟದಲ್ಲಿ ಕಳ್ಳತನ ಮಾಡಿ ಶಿವ ಸಿಕ್ಕಿಬಿದ್ದಿದ್ದು ಆತನ ಸಹಚರರಾದ ರವಿಚಂದ್ರ, ಆದ್ಯಪ್ಪ ಪರಾರಿಯಾಗಿದ್ದಾರೆ. ಇನ್ನು ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಬಳಿ ದಾಳಿಂಬೆ ಹಣ್ಣುಗಳನ್ನು ಕಳ್ಳತನ ಮಾಡಲಾಗಿತ್ತು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ದಾಳಿಂಬೆ ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ 16ನೇ ತಾರೀಕಿಗೆ ರಾತ್ರಿ ಟೈಮ್ ಒಬ್ಬರು ಫಿರ್ಯಾದಿ ಚನ್ನಕೃಷ್ಣಪ್ಪ ಅರೂರು ವಿಲೇಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಕಂಪ್ಲೇಂಟ್ ಪ್ರಕಾರ ಅವರು 2 acres ಲ್ಯಾಂಡಲ್ಲಿ ದಾಳಿಂಬೆ ಹಾಕಿದ್ದಾರೆ. ಮತ್ತು ಲಾಸ್ಟ್ 2-3 ಡೇಸಿಂದ ಅವರು ನೋಟಿಸ್ ಮಾಡ್ತಾ ಇದ್ದಾರೆ ಕಿ ಕಳ್ಳತನ ಆಗ್ತಾಯಿದೆ ದಾಳಿಂಬೆದು. ಸೊ ಅವರು ಕೂಡ ಕಾಶಿಯಸ್ ಆಗಿ ಪ್ರತಿದಿನ ಗಾರ್ಡ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿಗೋಸ್ಕರ. ಸೊ ಅದೇ ದಿನ ರಾತ್ರಿ 16ನೇ ತಾರೀಕಿಗೆ ರಾತ್ರಿ ಅವ್ರಿಗೆ ಒಂದು 3-4 ಜನ ಈ ತೋಟದಲ್ಲಿ ಇದ್ದಾರೆ, ಅವ್ರಿಗೆ ಏನು ಕಾಣಿಸಿದೆ. ಆಮೇಲೆ ಅವರು ಎಲ್ಲರೂ ಅವ್ರಿಗೆ ಕ್ಯಾಚ್ ಮಾಡಿ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ವಶ ಪಡೆದಿದ್ದಾರೆ. ಅವರ ಹತ್ರ 3 ಬ್ಯಾಗ್ಸ್ ಸಿಕ್ಕಿದೆ ದಾಳಿಂಬೆದು, 3 ಮೊಟ್ಟೆ ಸಿಕ್ಕಿದೆ ದಾಳಿಂಬೆದು. ಮತ್ತು ಅವರಿಗೆ ಕೇಳಿದಾಗ ಒಬ್ಬರು ಆರೋಪಿ ಓನ್ಲಿ ಸಿಕ್ಕಿದೆ ಅವ್ರಿಗೆ, ಶಿವ ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಿದ್ದಾರೆ. ಅವರು ಜೀಗನಹಳ್ಳಿ ಅವ್ರದ್ದು ವಿಲೇಜ್ ಮೂಲತಃ. ಬೇರೆ ಆರೋಪಿ ರವಿಚಂದ್ರ ಮತ್ತು ಆಡಪ್ಪ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಈಗ ನಾವು ಶಿವಾಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಮಾಡಿ ಜೇಸಿ ಕಳಿಸಿದ್ದೀವಿ. ಬಾಕಿ 2 ಜನ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ದಾಳಿಂಬೆ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗುತ್ತಾ ಇರೋ ಕಳ್ಳರು ರೈತರ ಶ್ರಮವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಇದರಿಂದ ಪೊಲೀಸರು ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 998674492. Another number 08156272799. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 63661199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 63661199. Benaka Gold Company, we value you and your valuables.
ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. Another number 9972235780. ಇಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಮಿನಿ ಸರ್ಕಾರಗಳು ಎಂದು ಪ್ರತಿಬಿಂಬಿಸುವ ಗ್ರಾಮ ಪಂಚಾಯಿತಿಗಳ ಸ್ವರೂಪವೇ ದಿನೇ ದಿನೇ ಬದಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಐನಾಳ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನಲ್ಲಿ ನಾವು ಹೊಸದಾಗಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು, ಅದಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯಿತಿ ಕಟ್ಟಡ ಮಾದರಿಯಾಗಿದ್ದು, ಇಲ್ಲಿ ಆಡಳಿತ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೈಟೆಕ್ ಸ್ಪರ್ಶ ಕಲ್ಪಿಸಲಾಗಿದೆ. ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲು ಮಾಜಿ ಸಚಿವ ವಿ ಮುನಿಯಪ್ಪನವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆ ಕಾರ್ಯ ನಿರ್ವಹಿಸಲಾಯಿತು. ಬಳಿಕ ಶಾಸಕ ಮೇಲೂರು ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಂಚಾಯಿತಿ ಕಾರ್ಯಾಲಯವನ್ನ ಉದ್ಘಾಟಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾಗೆಯೇ ಮೇಲಂತಸ್ತಿನಲ್ಲಿ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯವನ್ನ ಒಳಗೊಂಡಂತೆ ಸಭಾಂಗಣ ಎಲ್ಲರನ್ನ ಕೈಬೀಸಿ ಕರೆಯುತ್ತಿದೆ. ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಅಳವಡಿಸಲಾಗಿರುವ ಎಲ್ಲಾ ವಿದ್ಯುತ್ ಉಪಕರಣಗಳಿಗೆ ಮೇಲಂತಸ್ತಿನಲ್ಲಿ ಅಳವಡಿಸಲಾಗಿರುವ ಸೌರಶಕ್ತಿಯ ಮೂಲಕ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಆಡಳಿತ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಜೊತೆಗೆ ಪಂಚಾಯಿತಿಗೆ 2,000 ರುಗಳ ಆದಾಯವನ್ನ ಸಹ ಹೆಚ್ಚಿಸಿಕೊಂಡಿದೆ. ಐನಾಳ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನಲ್ಲಿ ನಾವು ಹೊಸದಾಗಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಅದ್ರ ಮೇಲೆ 5 ಕಿಲೋವ್ಯಾಟ್ ಸೌರಶಕ್ತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈಗ ನಮ್ಮ ಕಚೇರಿಗೆ ಎಲ್ಲ ದೈನಂದಿನ ಕೆಲಸಗಳಿಗಾಗಿ ತಿಂಗಳಿಗೆ ನಮ್ಗೆ 1,500ರಿಂದ 2,000 ರೂಪಾಯಿ ನಮಗೆ ವಾಪಸ್ಸು KIB ಕಡೆಯಿಂದ ಬರ್ತಾಯಿದೆ ಸರ್. ತುಂಬ ಉಪಯೋಗ ಆಗಿದೆ. ನಮಗೆ ಎಲ್ಲೂ ಕಟ್ ಆಫ್ ಆಗ್ದಿರ UPS ಇಟ್ಕೊಂಡಿದ್ದೀವಿ. ನಮಗೆ
ಅವರಿಗೆ ಆಫೀಸ್ ಕೆಲಸಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಶಿಡ್ಲಘಟ್ಟ ಬೆಂಗಳೂರು ಮಾರ್ಗ ಮಧ್ಯದಲ್ಲಿ ಇರುವ ಗ್ರಾಮ ಪಂಚಾಯಿತಿ ಕಟ್ಟಡ ಯಾವುದೇ ಹೈಟೆಕ್ ಕಚೇರಿಗಿಂತಲೂ ಕಡಿಮೆ ಇಲ್ಲ ಎಂಬಂತೆ ನಿರ್ಮಿಸಲಾಗಿದೆ. ಒಂದು ರೀತಿಯ ಪರಿಸರ ಸ್ನೇಹಿ ಕಟ್ಟಡ ಇದಾಗಿದ್ದು ಈ ಭಾಗದಿಂದ ಸಂಚರಿಸುವ ನಾಗರಿಕರಿಗೆ ಕೈಬೀಸಿ ಕರೆಯುತ್ತಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಜಾತಿ ಗಣತಿ ಸಮೀಕ್ಷಾ ಕಾರ್ಯದಿಂದ ಕೈಬಿಡುವಂತೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ತಾಲೂಕು ಕಚೇರಿ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಜಾತಿ ಗಣತಿ ಸಮೀಕ್ಷಾ ಕಾರ್ಯದಿಂದ ಕೈಬಿಡುವಂತೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ CITU ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ನೇಮಿಸಿದ್ದು ಇವರಿಗೆ 15,000 ಸಂಭಾವನೆ ನೀಡುತ್ತಿದ್ದರೂ ಕೂಡ ಶಿಕ್ಷಕರು ಮಾತ್ರ ಮೆಡಿಕಲ್ ಸರ್ಟಿಫಿಕೇಟ್ ನೀಡಿ ಸಮೀಕ್ಷೆ ಮಾಡದೆ ಪ್ರವಾಸ ಹೋಗಿದ್ದಾರೆ. ಈಗ ಒಂದು ಸಮೀಕ್ಷೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮಾಹಿತಿ ನೀಡಿ ಎಂದು ಕೇಳಿದ್ರೆ ಸರಿಯಿಲ್ಲ. ಇವರ ಸರ್ವಾಧಿಕಾರಿ ಧೋರಣೆ ಖಂಡಿಸುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲಾವಕಾಶ ಕೊಟ್ಟಿದ್ದಾರೆ ಸರ್ಕಾರಿ ನೌಕರಿಗೆ, 20,000 ದುಡ್ಡು ಕೊಡ್ತಾ ಇದ್ದಾರೆ, ಅವರಿಂದಾನೇ ಆಗಿಲ್ಲ. ನೀವು ಬರೇ 7-8 ಗಂಟೆಯಲ್ಲಿ ತಂದು ಎಲ್ಲ ಡೀಟೇಲ್ಸ್ ಕೊಡ್ಬೇಕಂದ್ರೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ಇವತ್ತು ತಾಲ್ಲೂಕು ಆಡಳಿತಕ್ಕೆ ನೀವೇನಾದರೂ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅದು ಏನು ಮಾಡ್ಕೊಳ್ಳಿ, ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಏನಾದರೂ ಕೊಡ್ತಾ ಇದ್ದಾರೆ? ನಾವು ಏನು ಕೊಡ್ತಾ ಇಲ್ಲ. ಸೊ ಇವರು ಟೀಚರ್ಸ್ ಜೊತೆ ನೀವು ಸಾಥ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಾವು ಈಗಿರ್ತಕ್ಕಂಥದ್ದೇನು, ಎಲ್ಲಾದರೂ ಟೀಚರ್ಸ್ ಮಾಡಿರ್ತಕ್ಕಂಥ ಸರ್ವೆ ಏನಾದರೂ ಬಿಟ್ಟೋಗಿದ್ರೆ ಅಂಥವನ್ನ ಬೇಕಾದರೆ ನಮ್ಮ ವರ್ಕರ್ಸ್ ಕೊಟ್ಟು ಅದು ಇಂಥ ಬಿಟ್ಟೋಗಿದೆ ಅಂತ ನಾವು ಆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ, ಅದು ಕೊಡ್ತೀವಿ. ಅದು ಬಿಟ್ಟುಬಿಟ್ಟು ಅಂಗನವಾಡಿ ಸೆಂಟ್ರಲ್ ಬಂದು ಕುತ್ಕೊಬಿಟ್ಟು ಎಲ್ಲ ಮಕ್ಕಳದು ಮತ್ತು ಊರಿನಲ್ಲಿರ್ತಕ್ಕಂಥ ಗ್ರಾಮಸ್ಥರದ್ದೆಲ್ಲ ಆಧಾರ್ ಕಾರ್ಡು, ರೇಷನ್ ಕಾರ್ಡು ತಂದುಕೊಟ್ಟು ನೀವು ಮಾಹಿತಿ ಕೊಡಿ ಅಂತ ಹೇಳಿದರೆ ಇನ್ನಿವ್ರೇನು ಕೆಲಸ ಮಾಡೋದು? ಅವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ಇವ್ರಿಗಾಗೋದಿಲ್ಲ, ಕೈಲಾಗೋದಿಲ್ಲ. ಆಯಿತಾ? ನಮ್ಗೆ ಎಷ್ಟಿದೆ, ಈಗ BLO ಕೆಲಸ ಹಾಕಿದ್ದಾರೆ, ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂತ ಇವತ್ತು ಹೊಸದಾಗಿ ರೂಲ್ಸ್ ಬಂದಿದೆ. ಮತ್ತು ಗರ್ಭಿಣಿ ಮಾನ್ಯಂತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಒದಗಿಸ್ಬೇಕು, ಮತ್ತು ಅಂಗನವಾಡಿ ಮಕ್ಕಳಿಗೆ ಆಹಾರ ಬೇಯಿಸ್ತಕ್ಕಂಥದ್ದು, ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಕೊಡ್ತಕ್ಕಂಥದ್ದು, ಏನೊಂದು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ನಾವು ಹೇಳ್ತಕ್ಕಂಥದ್ದು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆರ್ಡರ್ ಆಗ್ತಕ್ಕಂಥದ್ರಿಂದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದ್ದೀವಿ, ಸೌಜನ್ಯವಾಗಿ ಕರೆಕ್ಟಾಗಿ ಒಂದು ಏನು ಕರೆಕ್ಟಾಗಿದೆ ನ್ಯಾಯಯುತವಾದ ಬಂದು ಬೇಕಾದರೆ ಕೆಲಸ ಮಾಡಿಸ್ಕೊಳ್ಳಿ, ನಾವು ಮಾಡ್ತೀವಿ. ಇದು ನಮಗೇನಿದೆ ಅಂದರೆ ಈ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ. ಸರ್ಕಾರದ ಕಾರ್ಯಕ್ರಮ ನಾವು ಮಾಡಬೇಕು, ಅದು ಜಾರಿ ಮಾಡಬೇಕು. ಜಾರಿ ಮಾಡೋದ್ರಿಂದ ನಮ್ಮ ಬಡವರು ಏನಿದ್ದಾರೆ ಆ ಬಡವ್ರಿಗೆ ಅನುಕೂಲ ಆಗ್ಬೋದು ಅಂತಕ್ಕಂಥ ನಮಗೊಂದು ಆಶಾಭಾವನೆ ಇದೆ. ಆದರೆ ಈ ಥರ ದೌರ್ಜನ್ಯ ಮಾಡಿ, ಒತ್ತಾಯ ಮಾಡಿ, ಧಮಕಿ ಹಾಕಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ನಾವೇನು ಸರ್ಕಾರಿ ನೌಕರರಲ್ಲ, ಆನೇರಿಯಂ ವರ್ಕರ್ಸ್ ಅಂದರೆ ಗೌರವಧನ ಕಾರ್ಯಕರ್ತರು. ಅಂದರೆ ನಾವೊಂದು ಸಮಾಜ ಸೇವೆ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು. ಅದು ಬಿಟ್ಟು ಆನೇರಿಯಂ ವರ್ಕರ್ಸ್ಗೆ ನೀವು ಧಮಕಿ ಆಗ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತೆ ಜಯಮಂಗಳ ಮಾತನಾಡಿ, ನಾವು ಬೆಳಗ್ಗೆಯಿಂದ ಸಂಜೆಯವರೆಗೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಲಾಲನೆ ಪಾಲನೆ, ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ, THR ಸೇರಿದಂತೆ ಇನ್ನಿತರ ಕಾರ್ಯಗಳಿಂದ ಮಾನಸಿಕವಾಗಿ ಬಳಲುತ್ತಿದ್ದೇವೆ. ಆದುದರಿಂದ ಸಮೀಕ್ಷೆ ಕಾರ್ಯದ ಒತ್ತಡ ನಮ್ಮ ಮೇಲೆ ಹೇರಬಾರದು ಎಂದು ಹೇಳಿದ್ದಾರೆ. ಆಧಾರ್ ಕಾರ್ಡ್ ಕೆಲವರು ಬೇರೆ ತಾಲೂಕುಗಳಲ್ಲಿ ಯಾವ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಎಲ್ಲೂ ಅಂಗನವಾಡಿ ಕಾರ್ಯಕರ್ತರೇ ಸರ್ವೆ ಮಾಡಬೇಕಂತ ಹೇಳಿಲ್ಲ, ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಯಾವ ಮನೆ ಬಿಟ್ಟಿದೆ ಅವ್ರ ಮನೆ ಅವ್ರು ನೋಡಿ ಆ ರೇಷನ್ ಕಾರ್ಡ್ ಅಡ್ರೆಸ್ ಹೇಳ್ಬಿಟ್ಟು ಅವ್ರ ಮನೆ ಸಹಕಾರ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ನಮ್ಮ ತಾಲೂಕಲ್ಲಿ ನಮ್ಮ ತಹಶೀಲ್ದಾರು CDPOಗೆ ಹೇಳ್ತಾರೆ, ನಿಮ್ಗೆ ನೋಟಿಸ್ ಕೊಡ್ತೀವಿ, ನೀವು ಟೀಚರ್ಸ್ಗೇನು ಇದು ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತ. ಅವ್ರು ಏನು ಮಾಡ್ತಾರೆ, ನಮಗೆ ನೋಟಿಸ್ಗಳು ಕೊಡ್ತೀವಿ, ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತ ನಮ್ಗೆ ಹೇಳ್ತಾರೆ. ನಮಗೆ ಅಂಗನವಾಡಿ ಕೆಲಸ ಜಾಸ್ತಿ ಇದೆ. ಮಕ್ಕಳಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು, ರೇಷನ್ ಕೊಡಬೇಕು,
ಮತ್ತೆ ಗರ್ಭಿಣಿ ಬಾಣಂತಿರಿಗೆ ರೇಷನ್ ಕೊಡಬೇಕು, ಫೇಸ್ ಕ್ಯಾಪ್ಚರ್ ಮಾಡಬೇಕು, ಅವ್ರ ಆಧಾರ್ ಕಾರ್ಡು KYC ಎಲ್ಲ ಮಾಡಬೇಕು. ನಮಗೆ ಕೆಲಸ ಜಾಸ್ತಿ ಇದೆ. ಇದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಅವ್ರೇನೋ ಮಾಡಿಸ್ಬೇಕು ಅಂದರೆ ಅದನ್ನು ನಾವೇ ಮಾಡಬೇಕು. ಎಲ್ಲ ಕೆಲಸದ ಒತ್ತಡ ಜಾಸ್ತಿ ಇದೆ ನಮಗೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲಲ್ಲೇ ಎಲ್ಲ ಕೆಲಸ ಮಾಡಬೇಕು. ಮಾನಸಿಕವಾಗಿ ನಮ್ಗೆ ಇವಾಗಲೇ ಹಿಂಸೆ ಆಗ್ತಾ ಇದೆ ನಮ್ಮ ಮೊಬೈಲ್ ಕೊಟ್ಬಿಟ್ಟು ನಮಗೆ. ಅದ್ರ ಜೊತೆಗೆ BLO ಕೆಲಸನೂ ಒತ್ತಡ ಏರೋದು ನಮ್ಮ ಮೇಲೆ. ಆಯಿತು, ಅದನ್ನು ಮಾಡ್ತಿದ್ದೀವಿ ಇವಾಗ, ಆಯಿತು ಒಪ್ಕೊಂಡಿದ್ದೀವಿ. ಇವಾಗ ಅದ್ರ ಜೊತೆಗೆ ಸರ್ವೆ ಮಾಡೋದಕ್ಕೆ ಟೀಚರ್ಸ್ಗೆ ಹಾಕಿದ್ಮೇಲೆ ಅವರೇ ಮಾಡಬೇಕಾಗಿತ್ತು. ಅವ್ರು ಮಾಡಿ ಬಿಟ್ಟರೆ ಆ ಮನೆಗಳನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಿದ್ರು ಮತ್ತೆ ಎಲ್ಲ ಮನೆಗಳಿಗೂ ಯಾವ ಮನೆಗೆ ಆಗಿದೆ ಸರ್ವೆ, ಯಾರಾಗಿಲ್ಲ, ಯಾವ ಮಕ್ಕಳು ಬಿಟ್ಟಿದ್ದಾರೆ ಅಂತ ಅವ್ರು ಮಾಡೋರು ಅವರೇ ಮಾಡಬೇಕಾಗಿತ್ತು ಫಸ್ಟೇನೆ. ಯಾವ ಮನೆಗೆ ಹೋಗಿ ಮೊದಲು ನಮಗೆ ಹೇಳಿದ್ರೆ ಇಂಥ ಮನೇಲಿ ಇಂಥ ಮಗು ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಹೇಳ್ತಿದ್ವಿ. ಅದು ಬಿಟ್ಬಿಟ್ಟು ನಾವು ಅವ್ರ ಜೊತೆಗೆ ಹೋಗ್ಬೇಕಂತ ಸರ್ವೆಗೆ. ಈ ಕಡೆ ನಮ್ಮ ಕೆಲಸ ಆಗಿದೆ ಅಂದರೆ ನಮಗೆ ಪರ್ಸೆಂಟೇಜ್ ಕಡಿಮೆ ಮಾಡ್ತಾರೆ. ಇವರ ಮನವಿ ಪತ್ರವನ್ನು ತಹಸೀಲ್ದಾರ್ ಅರವಿಂದ್ KM ಸ್ವೀಕರಿಸಿದ್ದಾರೆ. ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರಾದ ವೆಂಕಟಲಕ್ಷ್ಮಿ, ವಸಂತಲಕ್ಷ್ಮಿ, ಸುಕನ್ಯಾ, ಶಾರದಮ್ಮ, ಭಾರತಿ, ಸಲ್ಮಾ, ಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ-ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ICU. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ENT ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ICU, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ-ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ICU, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ.
43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಅದೊಂದು ಜನೌಷಧಿ ಕೇಂದ್ರಕ್ಕೆ ವ್ಯಾಪಾರವಿಲ್ಲವೆಂದು ವಿಶೇಷ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಒಳಗೆ ನುಗ್ಗಿ ಬೆಳಗಾಗುವಷ್ಟರಲ್ಲಿ ಮಾಯವಾಗುತ್ತಿದ್ದ. ಆದರೆ ಈ ಬಾರಿ ಜನೌಷಧಿ ಕೇಂದ್ರದಲ್ಲಿಯೇ ಸಿಲುಕಿಕೊಂಡು ಹೊರಹೋಗದೆ ಹಲ್ಚಲ್ ಸೃಷ್ಟಿ ಮಾಡಿದ್ದಾರೆ. ಅದ್ಯಾರು ವಿಶೇಷ ವ್ಯಕ್ತಿ ಅಂದ್ರ ಈ ವರದಿ ನೋಡಿ. ಹೌದು, ಹೀಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಒಳಗೆ ಯಾರು ನುಗ್ಗಿದ್ದಾರೆ ಅಂತ ಅಂಗಡಿ ಮಾಲಕ ಒದ್ದಾಡ್ತಾ ಇರುವಂಥದ್ದು. ಆಯ್ತಾ, ಮೈ ಚೋಡಂಗ ನಹಿ ಅಂತ ಉರುಗು ತಜ್ಞ ಬೃಹತ್ ನಾಗರಹವನ್ನು ಹಿಡಿದು ರಕ್ಷಣೆ ಮಾಡ್ತಾ ಇರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದ ಬಳಿ ಇರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಬಳಿ. ಎರಡು ವರ್ಷಗಳಿಂದ ನಾಗೇಂದ್ರ ಅನ್ನೋರು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನ ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಂಡು ಬಂದಿದ್ದಾರೆ. ಅದರಂತೆ ಶುಕ್ರವಾರ ಔಷಧ ಕೇಂದ್ರವನ್ನ ತೆಗೆದು ಕೆಲಸ ಮಾಡ್ಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಔಷಧ ಕೇಂದ್ರದಲ್ಲಿ ಸೌಂಡ್ ಬರ್ತಾ ಇತ್ತು. ಅದೇನಪ್ಪ ಸೌಂಡು ಅಂತ ಮೊಬೈಲ್ ಟಾರ್ಚ್ ಹಾಕಿ ನೋಡಿದ್ರೆ ಹಾವಿನ ಬಾಲ ಕಾಣಿಸ್ಕೊಂಡಿದೆ. ಇದರಿಂದ ಭಯಭೀತಗೊಂಡ ನಾಗೇಂದ್ರ ಔಷಧ ಕೇಂದ್ರದಿಂದ ಆಚೆಗೆ ಓಡ್ ಬಂದು ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ ಸೌಂಡ್ ಆಯ್ತು. ಒಳಗಡೆ ಹೋದ್ರೆ ಸ್ವಲ್ಪ ಇದು ಗಟ್ಟುಗಳೆಲ್ಲ ಇಟ್ಟಿದ್ವಿ. ಅಲ್ಲಿ ಸ್ವಲ್ಪ ನೋಡಿದಾಗ ಬಾಲ ಕಾಣಿಸ್ತು ಈಚೆ. ಏನೋ ಹಾವೇ ಇದ್ದಂಗೆ ಇದೆ ಅಂದ್ಬಿಟ್ಟು ಮೊಬೈಲ್ ಟಾರ್ಚ್ ಆನ್ ಮಾಡಿಬಿಟ್ಟು ಟಾರ್ಚ್ ಬಿಟ್ಟರೆ ಅದು ಸರ್ ಅಂತ ಮೂವ್ ಆಯಿತು. ಮೂವ್ ಆಗಿದ್ದು ಆಮೇಲೆ ಈ ಕಡೆ ಬಂತು. ಅವಾಗ ಈಚೆ ಬಂದು ಅವ್ರಿಗೆ ಯಾರ್ದು ನಂಬರ್ ಇಸ್ಕೊಂಡ್ರು ಕಾಲ್ ಮಾಡಿದ್ರು. ಅವ್ರು ಬಂದು ನೋಡಿದ್ರೆ ಇಲ್ಲ ಆಚೆ ಹೋಗ್ಬಿಟ್ಟೈತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅದು ಒಳಗಡೆ ಐತೆ. ಹೋಗಿ ಅದು ಇದು ಮೆಡಿಸಿನ್ ಬಾಕ್ಸ್ ಮೇಲೆ ಮಲ್ಕೊಬಿಡೈತೆ. ಹಂಗಾಗಿ ನೀಟಾಗಿ ಕಾಣಿಸ್ತು. ಎಷ್ಟು ವರ್ಷಗಳಿಂದ ನೀವು ನಡೆಸ್ತಾ ಇದ್ರಿ? ಇದು 2 ವರ್ಷ ಆಯ್ತು. 2 ವರ್ಷ. ಇನ್ನು ಯಾವಾಗ ಜನೌಷಧಿ ಕೇಂದ್ರದಲ್ಲಿ ನಾಗರಾಜಪ್ಪನ ಹಲ್ಚಲ್ ಸೃಷ್ಟಿ ಆಯಿತೋ ಸಾರ್ವಜನಿಕರು ಉರಗ ತಜ್ಞ ಜುನೈದ್ಗೆ ಫೋನ್ ಮಾಡಿ ತಿಳಿಸಿದ್ರು. ಇನ್ನು ಸ್ಥಳಕ್ಕೆ ಬಂದ ಉರಗ ತಜ್ಞ ಜುನೈದ್ ಔಷಧ ಕೇಂದ್ರ ಶೋಧನೆ ನಡೆಸಿದಾಗ ಒಳಗಡೆ ಬೃಹತ್ ಗಾತ್ರದ ಬುಸ್ ಬುಸ್ ನಾಗ ಔತ್ ಕುಳಿತಿರೋದು ಕಣ್ಣಿಗೆ ಬಿದ್ದಿದೆ. ತಕ್ಷಣ ಈ ನಾಗರಹವನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಮೆಡಿಕಲ್ ಶಾಪ್ ನುಗ್ಗಿತಾ? ಸಿಕ್ಕಾಪಟ್ಟೆ ದಪ್ಪ ಇದೆ. ಇನ್ನೊಂದೈತಾ? ಫ್ರೆಂಡು ಲಲ್ಲು ಅಂತ ಇದ್ದಾರೆ, ಇಲ್ಲ ಮುಂದೆ ಮೆಡಿಕಲ್ ಮುಂದೆ. ಫೋನ್ ಮಾಡಿದ್ರು, ಈ ಥರ ಮೆಡಿಕಲ್ ಲಾವ್ ಬಂದೈತೆ ಅಂತ. ಮನೇಲಿದ್ದೆ, ಹಂಗೆ ಬಂದೆ. ಬಂದು ನೋಡಿದ್ರೆ ಅವ್ರು ಆಚೆ ಹೋಯ್ತು ಅಂದರು. ಒಳಗಡೆ ನೋಡಿದ್ರೆ ಒಳಗಡೆನೇ ಇತ್ತು. ಸೊ ಇಟ್ಕೊಂಡು. ಸೊ ಯಾವ ರೀತಿ ಹಾವಿದೆ ಅಣ್ಣ ಅದು? ಅಣ್ಣ ನಾಗರಾವ್ ಇದು ಜಾಸ್ತಿ ದೊಡ್ಡದೇ ಐತೆ, ಭಾರಿ ಗಾತ್ರದ ಹಾವು. ಡೇಂಜರಸ್ ಏನದು ಹಾವು? ಡೇಂಜರಸ್ ಸರ್, ನಾಗರಾವ್ ಡೇಂಜರಸ್. ಈ ಔಷಧ ಕೇಂದ್ರದ ಸುತ್ತಮುತ್ತಲೂ ಹಳೆಯ ಸಾಮಗ್ರಿಗಳಿದ್ದು ಇದರಲ್ಲಿ ಅವಿತಿದ್ದ ನಾಗರ ಹಾವು ರಾತ್ರಿ ಸಮಯದಲ್ಲಿ ಔಷಧ ಕೇಂದ್ರಕ್ಕೆ ನುಗ್ಗಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಸಾರ್ವಜನಿಕರಂತೂ ಈ ಬೃಹತ್ ಗಾತ್ರದ ನಾಗರ ಹಾವನ್ನು ನೋಡಿ ಫೋಟೋ ಕ್ಲಿಕ್ಕಿಸಲು ಮುಗಿಬಿದ್ದಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷ TA ಶರವಣ್ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು.
ಸಿಸಿ ಕ್ಯಾಮೆರಾ ಜೊತೆಗೆ ಲೈಟ್ಸ್ ಇದು ಎರಡು ಕಂಪಲ್ಸರಿ ಆಗ್ಬೇಕು. ಆಮೇಲೆ ಈ ಖಾತಾ ಅಂತ ಏನಿದೆ ಅದು 30 ಡೇಸ್ ಏನ್ ಹೇಳಿದ್ರೆ 30 ಡೇಸ್ ಅಲ್ಲೇ ಮುಗಿಬೇಕು. 2 ತಿಂಗಳು 4 ತಿಂಗಳು ಆ ದಾಖಲೆ ಕೊಡು ಈ ದಾಖಲೆ ಕೊಡು ಅಂತ ಏನೇನೋ ಹೇಳೋದು ಮ್ಯಾಂಡೇಟರಿ ಮಾಡಿಬಿಡಿ. ಆ ಮ್ಯಾಂಡೇಟರಿ ಪ್ರಕಾರ ಅವ್ರು ತರಬೇಕು. ಗುಡಿಬಂಡೆ ಪಟ್ಟಣದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷ ಟಿಎ ಶರವಣ ಮತ್ತು ಸಮಿತಿ ಸದಸ್ಯರು ಗುಡಿಬಂಡೆ ಪಟ್ಟಣಕ್ಕೆ ಆಗಮಿಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಇನ್ನು ಈ ವೇಳೆ ಪಟ್ಟಣದ ಜನತೆ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ವೇಳೆ ಮನೆಗಳನ್ನು ಕಳೆದುಕೊಂಡ ನಿರ್ಗತಿಕರಿಗೆ ಇದುವರೆಗೂ ನಿವೇಶನ ಮಂಜೂರು ಮಾಡಿಲ್ಲ. ಪಟ್ಟಣದ ಮುಖ್ಯ ಬೀದಿಯಲ್ಲಿ ಬೀದಿ ದೀಪಗಳು ಇಲ್ಲದೆ ಕತ್ತಲಿನಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇದರ ಜೊತೆಗೆ ಇತರೆ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರುಗಳನ್ನು ಭರವಸೆಗಳ ಸಮಿತಿಯ ಅಧ್ಯಕ್ಷ ಟಿಎ ಶರವಣ ಅವರಿಗೆ ನೀಡಿದ್ದಾರೆ. ಇನ್ನು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ಅವರು ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳು ಇರುವ ಬಗ್ಗೆ ಅನೇಕ ದೂರುಗಳು ಬಂದಿವೆ. ಈ ಬಗ್ಗೆ ನಾವು ಸದನದಲ್ಲಿ ಚರ್ಚಿಸಿದ್ರೂ ಸಹ ಏನೂ ಪ್ರಯೋಜನ ಆಗಿಲ್ಲ ಎಂದು ನನಗೆ ದೂರು ಬಂದ ಹಿನ್ನೆಲೆ ನಾವು ಸಮಸ್ಯೆಗಳನ್ನ ಕೇಳಲು ನಾವು ಇಲ್ಲಿಗೆ ಬಂದಿದ್ದೇವೆ. ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳು ತಾಂಡವವಾಡುತ್ತಿದ್ರೂ ಸಹ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ, ನಿಮಗೆ ಕೆಲಸ ಮಾಡಲು ಇಷ್ಟವಿಲ್ಲವೇ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ನಂತರ ಇಲ್ಲಿ ಪಟ್ಟಣ ಪಂಚಾಯಿತಿಯ ಸಿಇಒ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ, ಇವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಎಂದು ಮೇಲಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮನೆ ಕಟ್ತಾ ಇದ್ದಾರೆ ಸರ್. ನಿಮ್ಮ ಮನೆ ಹತ್ರ ಸರ್ ಏನಾದ್ರು ಹೋದ್ರೆ ಮುನ್ಸಿಪಾಲಿಟಿ ಸರ್ ನಮ್ಮ ಮನೆ ಒಳಗಡೆ ಹೋಗಕ್ಕೆ ಒಂದೇ ಒಂದು ಅಡಿ ಇದೆ ಸರ್. ಏನು ಮಾಡ್ಕೊಡಲ್ಲ ಸರ್. ಮನೆ ಒಳಗಡೆ ಹೋಗಕ್ಕೆ ಒಂದು ಅಡಿ ಪಿಲ್ಲರ್ ಹಾಕ್ಬಿಟ್ಟಿದ್ದಾರೆ ಸರ್. ಬರ್ತಾರೆ ಅಳತೆ ಮಾಡ್ತಾರೆ, ಅವ್ರಿಗೆ ಮಾತ್ರ ಅಳತೆ ಮಾಡ್ತಾರೆ, ನಮ್ದು ಅಳತೆ ಮಾಡಲ್ಲ ಸರ್. ನೋಡಿ ಸರ್ ಈ ಥರ ಮನೆ 10 ವರ್ಷ ಆಯ್ತು ಸರ್ ನಮ್ಮ ಮನೆ ಕಟ್ಕೊಂಡು. ನಮ್ಮ ಮಾವನವ್ರ ಕಾಲದಿಂದ ಇರೋ ಸೈಟ್ ಇದೆ, ಅದನ್ನ ಕಟ್ಕೊಂಡಿದ್ರೆ ಅವ್ರು ಬೇರೆಯವ್ರಿಗೆ ಮಾರಿದ್ರೆ ನೋಡಿ ಸರ್ ಗೇಟ್ ಮುಂದೆ ಇಲ್ಲಿ ಒಳಗಡೆ ಹೋಗಕ್ಕೆ ಇಷ್ಟ ಸರ್ ಪ್ಲೇಸ್ ಇರೋದು. ಸಿಸಿ ಕ್ಯಾಮೆರಾ ಜೊತೆಗೆ ಲೈಟ್ಸ್ ಇದು ಎರಡು ಕಂಪಲ್ಸರಿ ಆಗ್ಬೇಕು. ಆಮೇಲೆ ಈ ಖಾತಾ ಅಂತ ಏನಿದೆ ಅದು 30 ಡೇಸ್ ಏನ್ ಹೇಳಿದ್ರೆ 30 ಡೇಸ್ ಅಲ್ಲೇ ಮುಗಿಬೇಕು. 2 ತಿಂಗಳು 4 ತಿಂಗಳು ಆ ದಾಖಲೆ ಕೊಡು ಈ ದಾಖಲೆ ಕೊಡು ಅಂತ ಏನೇನೋ ಹೇಳೋದು ಮ್ಯಾಂಡೇಟರಿ ಮಾಡಿಬಿಡಿ. ಆ ಮ್ಯಾಂಡೇಟರಿ ಪ್ರಕಾರ ಅವ್ರು ತರಬೇಕು. ಅಲ್ಲಿ ಹೋದ್ಮೇಲೆ ದುಡ್ಡು ಕೊಟ್ರೆ ಕೆಲಸ ಮಾಡ್ತಿರೋದು ಇವೆಲ್ಲ ಹೋಗ್ಬೇಕು. ನೀವು ಖಡಕ್ ಆಗಿ ಹೋಗ್ಬೇಕು ಹೇಳಿದೀನಿ. ಫಾಲೋ ಅಪ್ ಮಾಡಿ ಲೈಟ್ಸ್ ಕ್ಲಿಯರ್ ಮಾಡಿ. 2ನೇದು ಮನೆ ಕಳ್ಕೊಂಡಿರೋರು ಜಾಗ ತೊಂದರೆ ಆಗಿರೋದು ಅದನ್ನ ಕ್ಲಿಯರ್ ಮಾಡಿ. ಇದು ಯಾರೋ ಅಕ್ಕಪಕ್ಕದ ಏನೋ ತೊಂದರೆ ಇದೆ ಅದನ್ನ ಅಟೆಂಡ್ ಮಾಡಕ್ ಹೇಳಿ. ನಿಮ್ ಲೋಕಲ್ ಅಧಿಕಾರಿಗಳು ನೋಡ್ಕೋಬೇಕು. ನಾವು ಕರ್ನಾಟಕ ಸುಮಾರು 165 ದಿನಗಳ ಕಾಲ ನಾವು 165 ದಿನಗಳ ಕಾಲ ಧರಣಿ ಮಾಡಿದ್ರೆ ಯಾವ ಅಧಿಕಾರಿ ಕೂಡ ನಮಗೆ ಸ್ಪಂದಿಸ್ತೀವಿ. ನಾವೆಲ್ಲ ಡಾಕ್ಯುಮೆಂಟ್ ಕೊಡೋದು ನಮ್ಮ ಅದರ ಕಾರಣ ನಮಗೆ ಲೆಟರ್ ಹಾಕಿದ್ದಾರೆ. ಏನೂ ಪ್ರಯೋಜನ ಇಲ್ಲ ಸರ್. ಗುಡಿಬಂಡೆ ಬಿಟ್ಟರೆ ಬೇರೆ ತಾಲೂಕುಗಳಲ್ಲಿ ತಾಲೂಕು ಹೆಡ್ಕ್ವಾರ್ಟರ್ ಯಾವ ರೀತಿ ಇದೆ, ನಮ್ಮ ಗುಡಿಬಂಡೆ ತಾಲೂಕು ಹೆಡ್ಕ್ವಾರ್ಟರ್ ಯಾವ ರೀತಿ ಇದೆ. ಪ್ರತಿನಿಧಿಗಳು ಕೂಡ ಕುಮ್ಮಕ್ಕು ಸ್ವಾಮಿಗಳ ಇದಕ್ಕೆ ನಮ್ಮ ಗುಡಿಬಂಡೆ ತಾಲೂಕು ಹೆಡ್ಕ್ವಾರ್ಟರ್ ಸುಮಾರು 64ರಿಂದ ಆಗಿದೆ. ಏನೂ ಪ್ರಯೋಜನ ಇಲ್ಲ. ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಮನೆಗಳು ಕಳ್ಕೊಂಡಿದ್ದಾರೆ. ಒಬ್ಬರಿಗೂ ಕೂಡ ಮನೆ ಕೊಂಡಕ್ಕೆ ಇವರಿಗೆ ಏನು ಇಲ್ಲ, ಇವರಿಗೆ ಮನಸ್ಥಿತಿನೇ ಇಲ್ಲ. ನಾವು ಎಷ್ಟು ಕೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಅಲ್ಲ ಎಲ್ಲಿ ಕೋರ್ಟ್ ಇಲ್ಲಿ ಲೋಕಲ್ ಕೋರ್ಟ್ ಅಲ್ಲ ರೀ, ನನಗೆ ಅರ್ಥ ಆಗಿಲ್ಲ. ಕೋರ್ಟ್ ಇದ್ರೆ ಈಗ ನಿಮ್ ಪರವಾಗಿ ಇನ್ನೊಬ್ರು ಕೂಡ ಅಟೆಂಡ್ ಆಗ್ಬೋದಲ್ಲ ಆಫೀಸರ್. ನೀವೇ ಇರಬೇಕು. ಆಯ್ತು, ಈಗ ಏನ್ ನಿಮ್ದೆಲ್ಲ ಇಲ್ಲಿ ವೈಫಲ್ಯಗಳು ಇಷ್ಟೊಂದು? ನೀವೇ ಮೈನ್ ಕಾರಣ ಇಲ್ಲಿ. ಈ ಲ್ಯಾಬ್ಸ್ಗೆಲ್ಲ ಮೈನ್ ಕಾರಣ ನೀವೇ ತಹಸೀಲ್ದಾರ್. ಎಷ್ಟು ದಿನ ಆಯ್ತು ಬಂದು ಇಲ್ಲಿ? 1 ವರ್ಷ 2 ತಿಂಗಳು. ಏನ್ ಕೆಲಸ ಮಾಡಿದೀವಿ? ಈ ವೇಳೆ ಭರವಸೆಗಳ ಸಮಿತಿಯ ಸದಸ್ಯರಾದ ಹನುಮಂತ ನಿರಾನಿ, ಆರತಿ ಕೃಷ್ಣ, ನವೀನ್, ತಹಸೀಲ್ದಾರ್ ಸಿಗ್ಬತುಲ್ಲಾ, ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಸೇರಿದಂತೆ ಇತರರು ಇದ್ದರು. ಒಟ್ಟಾರೆ ಪಟ್ಟಣದಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದು ಏನಾದರೂ ಸಮಸ್ಯೆಗಳು ಪರಿಹಾರವಾಗುತ್ತಾ ಕಾದು ನೋಡಬೇಕಾಗಿದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಜನಪರ ಹೋರಾಟಕ್ಕೆ, ಜನಪರ ಹೋರಾಟಕ್ಕೆ ಕೋಲಾರ ಜಿಲ್ಲಾ ಬಂದ್ ಯಶಸ್ವಿಯಾಗಲಿ. ಭಾರತದ
ಕೇಂದ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿರವರು ಕುಳಿತ ನ್ಯಾಯಪೀಠಕ್ಕೆ ವಕೀಲರಾದ ರಾಕೇಶ್ ಕಿಶೋರ್ ಕಲಾಪ ನಡೆಯುತ್ತಿರುವ ಸಮಯದಲ್ಲಿ ಶೂ ಎಸೆದು ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಅಪಮಾನ ಎಸಗಿದ್ದರು. ಇದರ ವಿರುದ್ಧ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ನೀಡಿತ್ತು. ಬಂದ್ ಯಶಸ್ವಿಯಾಗಿದ್ದು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಆಗಿದ್ದವು. ವರ್ತಕರು, ವ್ಯಾಪಾರಿಗಳು, ಸಂಘಟನೆಗಳ ಮುಖಂಡರು, ವಾಹನ ಸವಾರರು ಬಂದ್ಗೆ ಬೆಂಬಲ ನೀಡಿದ್ದವರಿಗೆ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಧನ್ಯವಾದಗಳನ್ನು ತಿಳಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯವಾದಿಗಳ ಮೇಲೆ ವಕೀಲರಾಗಿರ್ತಕ್ಕಂಥವರು ಆ ನ್ಯಾಯಾಧೀಶರ ಮೇಲೆ ಚಪ್ಪಲಿಯನ್ನ ಎಸೆದುವರ ಮುಖಾಂತರ ಈ ದೇಶದ ಜನರ ಮೇಲೆ ಎಸೆದಿದ್ದಾರೆ. ಈ ದೇಶದ ಸಂವಿಧಾನದ ಮೇಲೆ ಶೂವನ್ನು ಎಸೆದಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಶೂವನ್ನು ಎಸೆದಿದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಇದು ಈ ದೇಶಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಈ ದೇಶದ ಸಂವಿಧಾನಕ್ಕೆ ಆಗಿರುವ ಒಂದು ಅಗೌರವವನ್ನು ವಿರೋಧಿಸಿ ಅದರ ವಿರುದ್ಧ ಇವತ್ತು ಆ ವಕೀಲರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು. ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಈ ದೇಶದ ಸಂವಿಧಾನವನ್ನು ಉಳಿಸಬೇಕು. ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸೋದ್ರ ಮುಖಾಂತರ ಜಾತ್ಯತೀತ ಪರಂಪರೆಯನ್ನ ಉಳಿಸಬೇಕು ಅಂತೇಳಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು. ಇದರ ಭಾಗವಾಗಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ನಮ್ಮ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಈ ಬಂದನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಬಂದ್ಗೆ ಎಲ್ಲ ನಾಗರಿಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ 3 ದಿನಗಳಿಂದ ಈ ಒಂದು ಪ್ರಚಾರವನ್ನು ನಾಗರಿಕರ ಜೊತೆ ತಗೊಂಡೋಗುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಹೇಳ್ತಾ ಇದ್ದೀವಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಶ್ರೀನಿವಾಸಪುರದಿಂದ ಮುಳಬಾಗಿಲು ಕಡೆಗೆ ತೆರಳುತ್ತಿದ್ದ ಆಟೋ ರಿಕ್ಷಾ ಮತ್ತು ಎದುರಿನಿಂದ ಬಂದ ಈಚರ್ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅವಘಡದಲ್ಲಿ ಆಟೋದಲ್ಲಿದ್ದ ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತ ಮಹಿಳೆಯನ್ನು ಮುಳಬಾಗಿಲು ತಾಲೂಕಿನ ವಜ್ರನಾಗೇನಹಳ್ಳಿ ಗ್ರಾಮದ ಯಶೋದಮ್ಮ ಎಂದು ಗುರುತಿಸಲಾಗಿದೆ. ಅಪಘಾತದಲ್ಲಿ ಆಟೋದಲ್ಲಿದ್ದ 8 ಮಂದಿಗೂ ಹೆಚ್ಚು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಮೀಸಗಾನಹಳ್ಳಿ ಸಮೀಪ ಈ ದುರ್ಘಟನೆ ನಡೆದಿದೆ. ಇಂದು ಬಂದ್ ಹಿನ್ನೆಲೆಯಲ್ಲಿ ಬಸ್ ಸೌಕರ್ಯ ಇಲ್ಲದ ಕಾರಣ ಪ್ರಯಾಣಿಕರು ಆಟೋದಲ್ಲಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯೇ ಅಪಘಾತಕ್ಕೆ ಕಾರಣವಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಈ ಘಟನೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.